ಹುಬ್ಬಳ್ಳಿಯಲ್ಲಿಂದು ಲಿಂಗಾಯತ ಸಮಾವೇಶವನ್ನು ನಡೆಸಲಾಗ್ತಾ ಇದೆ. ಬೃಹತ್ ಸಮಾವೇಶದಲ್ಲಿ ಹಲವಾರು ಸ್ವಾಮೀಜಿಗಳು ಭಾಗಿಯಾಗ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿಂದು ಲಿಂಗಾಯತ ಸಮಾವೇಶವನ್ನು ನಡೆಸಲಾಗ್ತಾ ಇದೆ. ಈ ಸಮಾವೇಶದಲ್ಲಿ ಸಾಕಷ್ಟು ಸ್ವಾಮೀಜಿಗಳು ಭಾಗಿಯಾಗ್ತಾ ಇದ್ದಾರೆ. ಲಿಂಗಾಯತ ವೀರಶೈವ ಒಂದೆಂಬ ಸಂದೇಶವನ್ನ ಈ ಸಮಾವೇಶದ ಮೂಲಕ ರವಾನಿಸ್ತಾರೆ. ಎರಡೂ ಬೇರೆ ಬೇರೆ ಅಲ್ಲ ಅಂತ ಮೆಸೇಜ್ ಅನ್ನ ಕಳಿಸ್ತಾರೆ. ಇವತ್ತು ಜಾತಿ ಗಣತಿ ಮಧ್ಯೆ ಸಮುದಾಯಕ್ಕೆ ಒಂದು ಸಂದೇಶವನ್ನ ರವಾನಿಸೋ ಪ್ರಯತ್ನ ಮಾಡ್ತಿದ್ದಾರೆ. ವೇದಿಕೆಯಲ್ಲಿ ಸಾವಿರಾರು ಸ್ವಾಮೀಜಿಗಳು ಭಾಗಿಯಾಗೋ ಸಾಧ್ಯತೆ ಇದೆ, ಹಾಜರು ಇರಲಿದ್ದಾರೆ. ಇನ್ನು ಪಂಚಪೀಠಾಧಿಪತಿಗಳು ಕೂಡ ಈ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಸಮಾವೇಶದಲ್ಲಿ ಲಕ್ಷ ಜನ ಸೇರೋ ಸಾಧ್ಯತೆ ಇದೆ. ಮಾಜಿ ಸಿಎಂಗಳಾದ ಬಿಎಸ್ ಯಡಿಯೂರಪ್ಪ, ಜಗದೀಶ್ ಶೆಟ್ಟರ್ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಸಚಿವ ಈಶ್ವರ್ ಖಂಡ್ರೆ ಸೇರಿ ಹಲವಾರು ಸಚಿವರು ಇದರಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಲಿಂಗಾಲೇಶ್ವರ ಸ್ವಾಮೀಜಿ ನೇತೃತ್ವದಲ್ಲಿ ಈ ಸಮಾವೇಶವನ್ನ ನಡೆಸಲಾಗ್ತಾ ಇದೆ. ರಾಜ್ಯದಲ್ಲಿ ಸೆಪ್ಟೆಂಬರ್ 22ರಿಂದ ನಡೆಯಲಿರುವಂತಹ ಜಾತಿ ಗಣತಿ ಹಿನ್ನೆಲೆಯಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ಹುಬ್ಬಳ್ಳಿಯಲ್ಲಿ ಇವತ್ತು ವೀರಶೈವ ಲಿಂಗಾಯತ ಏಕತಾ ಸಮಾವೇಶವನ್ನ ಆಯೋಜಿಸಲಾಗಿದ್ದು, ಸಾವಿರಾರು ಸ್ವಾಮೀಜಿಗಳು ವೀರಶೈವ ಲಿಂಗಾಯತ ಎರಡೂ ಕೂಡ ಬೇರೆ ಅಲ್ಲ ಎನ್ನುವ ಸಂದೇಶವನ್ನ ಸಾರಲು ಇವತ್ತು ಸಮಾವೇಶವನ್ನ ಆಯೋಜನೆಯನ್ನ ಮಾಡಿದ್ದಾರೆ. ಇನ್ನು ನಗರದ ನೆಹರು ಮೈದಾನ ಸಮಾವೇಶಕ್ಕೆ ಈಗಾಗಲೇ ಸಜ್ಜುಗೊಂಡಿದ್ದು, ಕಾರ್ಯಕ್ರಮದಲ್ಲಿ 1000ಕ್ಕೂ ಅಧಿಕ ಮಠಾಧೀಶರು ಇದರಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಸಾಕಷ್ಟು ನಾಯಕರು ಭಾಗಿಯಾಗ್ತಾರೆ ಇದರಲ್ಲಿ. ಅದರ ಜೊತೆಗೆ 1,00,000ಕ್ಕೂ ಅಧಿಕ ಜನರು ಇದರಲ್ಲಿ ಭಾಗಿಯಾಗುವಂತಹ ನಿರೀಕ್ಷೆಯನ್ನ ಕೂಡ ಹೊಂದಿದ್ದಾರೆ. ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ಳಲಾಗಿದೆ.